ಜಾಗತಿಕ ಮಟ್ಟದಲ್ಲಿ ಚಿನ್ನದ ಕೊರತೆ ಆಗ್ತಾ ಇದೆ. ಚಿನ್ನದ ನಿಕ್ಷೇಪಗಳು ಕರಗಿ ಹೋಗ್ತಾ ಇರೋ ಕಾರಣಕ್ಕೆ, ಈಗಾಗಲೇ ಅದನ್ನೆಲ್ಲ ತೆಗೆದಿರೋ ಕಾರಣಕ್ಕೆ ಮಧ್ಯಮ ವರ್ಗದಿಂದ ಚಿನ್ನ ಮತ್ತು ಬೆಳ್ಳಿ ದೂರ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ ಹಳದಿ ಲೋಹದ ಬೆಲೆ. ಚಿನ್ನ ಮುಟ್ಟಂಗಿಲ್ಲ, ಬೆಳ್ಳಿ ಬೆಲೆ ಕೇಳೋ ಹಾಗಿಲ್ಲ. 10 ಗ್ರಾಮ್ 24 ಗ್ರಾಮ್ 24ಕ್ಕೆ 10 ಗ್ರಾಮ್ಗೆ ಚಿನ್ನದ ರೇಟ್ ಮತ್ತೆ 1,000 ಏರಿಕೆ ಆಗಿದೆ ಅಂತೆ. 24 ಕ್ಯಾರೆಟ್ಗೆ ಮತ್ತೆ 1,000 ಏರಿಕೆ ಆಗಿದೆ. ಚಿನ್ನ ಮಾತ್ರವಲ್ಲ, ಬೆಳ್ಳಿ ಬೆಲೆ ಕೂಡ ಇದೀಗ ನಾಗಲೋಟವನ್ನು ಕಾಣ್ತಾ ಇದೆ. ಒಂದೇ ದಿನ ಸಿಲ್ವರ್ ರೇಟ್ನಲ್ಲಿ 3,500 ರೂಪಾಯಿ ಜಂಪ್ ಆಗಿಬಿಟ್ಟಿದೆ. ಓ ಮೈ ಗಾಡ್. ಇದು 1 ಕೆಜಿ ಬೆಳ್ಳಿ ಬೆಲೆ 2,49,000 ರೂಪಾಯಿಯನ್ನು ದಾಟಿದೆ. 2.5 ಲಕ್ಷಕ್ಕೆ ಸಮೀಪ ಬಂದಿದೆ ಬೆಳ್ಳಿ ಬೆಲೆ. ನೋಡಿ, ಯಾರಾದ್ರೂ ಪರ್ಚೇಸ್ ಮಾಡೋದಿದ್ರೆ ನಾವು ನಿಮ್ಗೆ ಹೇಳ್ತೀವಿ, ಈಗಲೇ ಪರ್ಚೇಸ್ ಮಾಡಿ. ಯಾಕಂತ ಹೇಳಿದ್ರೆ ಇನ್ನು ಇದು ಡೌನ್ ಆಗೋದೇ ಇಲ್ಲ. ಕಾರಣ ಇದು ಕೇವಲ ಭಾರತ ಮಾತ್ರ ಇಲ್ಲ, ಓವರ್ ಆಲ್ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ಸನ್ನಿವೇಶ ಇದು. ಓವರ್ ಆಲ್ ಪ್ರಪಂಚದಲ್ಲಿ ಇವತ್ತು ಆಲ್ಮೋಸ್ಟ್ ಎಲ್ಲಾ ಗಣಿಗಳನ್ನ ಕೂಡ ಅಗೆದು ಚಿನ್ನ ತೆಗೆದಾಗಿದೆ, ಬೆಳ್ಳಿಯನ್ನು ಕೂಡ ತೆಗೆದಾಗಿದೆ. ಹಾಗಾಗಿ ಚಿನ್ನವು ಕೂಡ ತುಂಬಾ ಕಡಿಮೆ ಆಗಿರುವ ರೇಟ್ ಕಾರಣದಿಂದಾಗಿ ಡಿಮ್ಯಾಂಡ್ ಹೆಚ್ಚಿದೆ, ಅದರ ಸಪ್ಲೈ ತುಂಬಾ ಕಡಿಮೆ ಆಗಿರುವ ಕಾರಣದಿಂದಾಗಿ ಇದೀಗ ಬೆಳ್ಳಿ ರೇಟ್ ಕೂಡ ಗಗನಕ್ಕೇರ್ತಾ ಇದೆ. ಯೋಚನೆ ಮಾಡಿ, ಒಂದೇ ದಿನದಲ್ಲಿ 3,000 ರೂಪಾಯಿ ಹೆಚ್ಚಾಗುತ್ತೆ. ಅದು ಚಿನ್ನ ಅಲ್ಲ, ಖಾಲಿ ಬೆಳ್ಳಿ ರೇಟ್ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇರಬಹುದು, ಸಪ್ಲೈಯಲ್ಲಿ ಎಷ್ಟು ಕೊರತೆ ಇರಬಹುದು. ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ ಮಧ್ಯಮ ವರ್ಗಕ್ಕೆ ದೊಡ್ಡ ಮಟ್ಟದಲ್ಲಿ ಇದು ಪೆಟ್ಟು ಬೀಳುತ್ತೆ ಅಂತಾನೆ ಹೇಳ್ಬಹುದು. ಬಹುಶಃ ಕಷ್ಟಪಟ್ಟು ತನ್ನ ಮಗಳ ಮದುವೆ ಮಾಡೋದಾದ್ರೆ ಅಥವಾ ಮಗಳಿಗೆ ಏನೋ ಒಂದು ಚಿನ್ನ ತೆಗೆದು ಬರಬೇಕು ಅಂತಿದ್ರೆ ಇನ್ನು ಮುಂದೆ ಮಧ್ಯಮ ವರ್ಗಕ್ಕೆ ಅದು ದುಸ್ಸಾಹಸ ಮಾಡ್ದಂಗೆ. ಯಾಕಂತ ಹೇಳಿದ್ರೆ ಗಗನಕ್ಕೇರ್ತಾ ಇದೆ ನಾನ್ ಸ್ಟಾಪ್. ಬಹುಶಃ 1-2 ತಿಂಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಪಡೆದುಕೊಂಡಂತಹ ರೇಟ್ ಹೈಕ್ ಇದೆಯಲ್ಲ, ಅದು ಇತಿಹಾಸದಲ್ಲಿಲ್ವೇನೋ ಅಷ್ಟರ ಮಟ್ಟಿಗೆ ಪಡ್ಕೊಳ್ತಾ ಇದೆ. ಒಂದಿಷ್ಟು ದಿನ ಹೇಳಲಾಗ್ತಾ ಇತ್ತು ಚಿನ್ನ ಏನೋ ಅಗ್ಗ ಆಗ್ತಾ ಇದೆ, ಆದರೆ ಬೆಳ್ಳಿ ಹಂಗಾಗಲ್ಲ ಅಂತ ಹೇಳಿ. ಆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಚಿನ್ನಕ್ಕೆ ಬೆಳ್ಳಿ ಕಾಂಪಿಟೇಷನ್ ಕೊಡುತ್ತೆ. ಅಷ್ಟರ ಮಟ್ಟಿಗೆ ಬೆಳ್ಳಿಯ ರೇಟ್ ಏರಿಕೆ ಆಗ್ತಾ ಇರುವಂಥದ್ದು. ಸೊ ಹಳೆಯ ಬೆಳ್ಳಿ ಸಾಮಾನುಗಳನ್ನೆಲ್ಲ ದಾನವಾಗಿ ಕೊಡೋದು ಅಥವಾ ಅದನ್ನೇನೋ ಕರಗಿಸಿ ಇನ್ನೇನೋ ಮಾಡೋದು ಇಂಥದ್ದೆಲ್ಲ ಇತ್ತು. ಆದರೆ ಇನ್ನು ಮುಂದೆ ನೀವು ಅದನ್ನೆಲ್ಲ ಜೋಪಾನವಾಗಿ ಇಟ್ಕೊಡಿ. ಯಾಕಂತ ಹೇಳಿದ್ರೆ ಕೆಲವೇ ಸಮಯದಲ್ಲಿ ಬೆಳ್ಳಿ ರೇಟ್ ಕೂಡ ಚಿನ್ನದಷ್ಟೇ ದುಬಾರಿ ಆಗುತ್ತೆ. ಕೇವಲ 10 ವರ್ಷ, ನೀವು ಈ ಹಿಂದಿನ 10 ವರ್ಷ ತಗೊಂಡ್ರೆ ಸಾಕು, ನಿಮಗೆ ಅರಿವಾಗುತ್ತೆ ಚಿನ್ನದ ರೇಟ್ ಯಾವ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ ಅಂತ. ಅದರ ಸಾಲಿಗೆ ಇದೀಗ ಬೆಳ್ಳಿ ಕೂಡ ಸೇರ್ಕೊಂಡಿರುವಂಥದ್ದು. ಒಂದೇ ದಿನದಲ್ಲಿ ನಾ ಹೇಳ್ತೀನಿ ಕೇಳಿ, 24K ಕ್ಯಾರೆಟ್ನ ಚಿನ್ನದ 10 ಗ್ರಾಮ್ಗೆ 8,000 ರೂಪಾಯಿ ಏರಿಕೆ ಆಗಿದೆ ಅಂತೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ದರ 1,40,507 ರೂಪಾಯಿ ಏರಿಕೆ ಆಗಿರುವಂಥದ್ದು. ಇನ್ನು ಚಿನ್ನದ ಹಾದಿಯಲ್ಲಿಯೇ ಬೆಳ್ಳಿಯ ದರವೂ ಕೂಡ ಏರಿಕೆ ಆಗಿದೆ. ಮತ್ತೆ 2.5 ಲಕ್ಷದ ಗಡಿ ಸನಿಹದಲ್ಲಿ ಕೆಜಿ ಸಿಲ್ವರ್ ಬಂದಿದೆ. ಅಂದರೆ ಇಂದು ಕೆಜಿ ಬೆಳ್ಳಿ ಬೆಲೆ 2,44,000 ರೂಪಾಯಿ ಆಗಿತ್ತು. 1-2 ದಿನಗಳಲ್ಲಿ 2,50,000 ರೂಪಾಯಿ ದಾಟುತ್ತೆ. ಈ ಬೆಲೆ ಖಂಡಿತವಾಗಿಯೂ ದಾಟುತ್ತೆ. ಸೊ ಹಾಗಾಗಿ ಹೇಳ್ತಾ ಇರುವಂಥದ್ದು, ಆದಷ್ಟು ಜಾಗರೂಕರಾಗಿ ದುಡ್ಡನ್ನು ಸೇವ್ ಮಾಡಿ. ಮಗಳ ಮದುವೆಗೆ ಅಥವಾ ಇದ್ಯಾವುದಕ್ಕಾದ್ರೂ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಹಿಂದೆ ಮುಂದೆ ನೋಡದೆ ಹೋಗಿ ಈಗಲೇ ಪರ್ಚೇಸ್ ಮಾಡಬೇಡಿ. ಇದು ಯಾವುದೇ ಕಾರಣಕ್ಕೆ ಇನ್ನೂ ಡೌನ್ ಆಗಲ್ಲ.